ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಈ ಹಿಂದಿನ ಸಂಚಿಕೆಗಳಲ್ಲಿ ಸಾಲಬಾಧೆ ಯಾಕೆ ಬರುತ್ತೆ, ಸಾಲಬಾಧೆಯ ಸಂದರ್ಭವನ್ನು ನಿಯಂತ್ರಿಸೋದು ಹೇಗೆ, ಇದಕ್ಕಿರುವಂತಹ ಪರಿಹಾರಗಳು ಏನೇನು ಅನ್ನೋದನ್ನ ಹೇಳ್ತಾ ಇದ್ರಿ. ಕೆಲವೊಂದೊಂದ್ಸಲ ಮಕ್ಕಳಿಂದನೇ ಸಾಲಬಾಧೆಯನ್ನು ಎದುರಿಸ್ತಾ ಇರ್ತಾರೆ ಪೋಷಕರು. ಹೀಗಾಗೋದು ಯಾಕೆ? ಮಕ್ಕಳು ಅಡ್ಡದಾರಿಯಲ್ಲಿ ಹಿಡಿದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಈ ರೀತಿಯಾದಂಥ ಸಂದರ್ಭ ಒದಗಿ ಬರುತ್ತಾ, ಹೇಗೆ ಅಂತ ನೋಡಿ. ನಾವು ಸರ್ವೇ ಸಾಮಾನ್ಯವಾಗಿ ಮಕ್ಕಳಿರೋ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಸಾಕಲಿಕ್ಕೆ ಸಾಲ ಮಾಡ್ತಾರೆ. ಹೌದು, ಅವ್ರು ಓದ್ಸಕ್ಬೇಕು ಅಂತ ಸಾಲ ಮಾಡ್ತಾರೆ, ಅಥವಾ ಅವ್ರಿಗೇನಾದ್ರು ಒಂದು ಬಿಸ್ನೆಸ್ ಮಾಡಿಕೊಡ್ಬೇಕು, ಅಥವಾ ಅವ್ರಿಗೇನೋ ಒಂದು ದಾರಿ ಜೀವನದಲ್ಲಿ ಮಾಡ್ಕೊಳ್ಳಿಕ್ಕೆ, ಅಥವಾ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಲಿ ಅಂತೇಳಿ ಲಂಚ ಕೊಡ್ಲಿಕ್ಕಾದ್ರೂ ಅವರು ಸಾಲ ಮಾಡ್ತಾರೆ, ಅಥವಾ ಇನ್ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಸಿಗಲಿ ಅಂತೇಳಿ ಕೆಲಸಕ್ಕೋಸ್ಕರ ಲಂಚ ಕೊಟ್ಟು ಸೇರಿಸೋ ಒಂದು ಸಂದರ್ಭ ಬರ್ತದೆ. ಅದು ತಂದೆ ತಾಯಿಗಳು ಮಾಡೋ ಒಂದು ಮಕ್ಕಳಿಗೆ ಒಂದು ಗಿಫ್ಟ್ ಅಂತ ಅನ್ಕೋಬೋದು. ಇವತ್ತಿನ ಕಲಿಯುಗದಲ್ಲಿ ಹೆಂಗಿದೆ ಅಂದರೆ, ಅದಕ್ಕೆ ಮುಂಚೆ ನಾನೊಂದು ಸಣ್ಣ ಒಂದು ಪೀಠಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾವು ಮಕ್ಕಳು ಯಾಕೆ ಪಡಿತೀವಿ ಹೇಳಿ? ನಾವು ವಯಸ್ಸಾದಂಥ ಕಾಲಕ್ಕೆ ನಮಗೆ ಕಣ್ಮಂಜಾದಾಗ, ಗೂನ್ ಬೆನ್ನು ಬಂದಾಗ, ನಡೆಯೋಕ್ಕಾಗದೇವಂಥ ಸಂದರ್ಭ ಬಂದಾಗ, ಅಥವಾ ಹಾಸಿಗೆ ಹಿಡಿದುಬಿಟ್ರೆ, ನಾವು ಚಿಕ್ಕ ಮಕ್ಕಳಿಂದ ಸಾಕಿ ದೊಡ್ಡವ್ರು ಮಾಡಿರ್ತೀವಲ್ಲ, ಅಂಥ ಮಕ್ಕಳು ನಾವು ವಯಸ್ಸಾದಾಗ, ರೋಗ ಬಾಧೆ ನರಳುವಾಗ, ಅಥವಾ ನಾವೇ ಸಿಕ್ಕಾಪಟ್ಟೆ ಸಾಲಗಾರರಾದಾಗ ನಮ್ಮ ಮಕ್ಕಳು ನಮ್ಮ ಸಂರಕ್ಷಣೆ ಮಾಡಲಿ, ನಮ್ಮನ್ನು ರಕ್ಷಣೆ ಮಾಡಲಿ, ನಾವು ಮಾಡಿದಂಥ ಸಾಲ ತೀರಿಸಲಿ ಅಂತೇಳಿ ಮಕ್ಕಳನ್ನು ನಾವು ಬೇಡ್ತೀವಿ. ಇನ್ನು ಯಾವ ಸುಖಕ್ಕೂ ಮಕ್ಕಳು ಬೇಕಾಗಿಲ್ಲ ಇವತ್ತಿನ ಕಾಲದಲ್ಲಿ ಹೇಳೋದಾದರೆ. ಮಕ್ಕಳಿಗೋಸ್ಕರ ತಂದೆ ತಾಯಿ ತ್ಯಾಗ ಮಾಡಿದ್ದಾರೆ. ಆದರೆ ಮಕ್ಕಳು ತಂದೆ ತಾಯಿಗೆ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಬಂದಾಗ, ಕೆಲವು ಕಡೆ ನೋಡಿದಾಗ 100ಕ್ಕೆ 95% ಮಕ್ಕಳು ತಂದೆ ತಾಯಿಗೆ ಇಟ್ಕೊಂಡು ಹೊಡಿತಾರೆ, ಬೈತಾರೆ, ಹಿಂಸೆ ಕೊಡ್ತಾರೆ, ಮತ್ತು ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟು ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡ್ತಾರೆ. ಇನ್ನೆಲ್ಲೋ 5% ಮಾತ್ರ ತಂದೆ ತಾಯಿನ ದೇವರು ಅಂತ ಪೂಜೆ ಮಾಡ್ತಾರೆ. ಅವ್ರು ಯಾವುದೇ ರೀತಿ ತಂದೆ ತಾಯಿ ಮೇಲೆ ಸಾಲ ಬಾಧೆ ಒರೆಸೋದಿಲ್ಲ. ಕೆಲವು ಮಕ್ಕಳು ಕಾಲು ಕೆರ್ಕೊಂಡು ನಿಂತಿರ್ತಾರೆ, ಅಪ್ಪ ಅಮ್ಮನ ಮೇಲೆ ಸಾಲ ತಂದು ಇಡಬೇಕು ಅಂತ. ಹೆಣ್ಣಾಗಲಿ ಗಂಡಾಗಲಿ ಚೆನ್ನಾಗಿ ಕುಡಿಯೋದು ಕಲ್ತ್ಬಿಡ್ತಾರೆ, ಸ್ಮೋಕಿಂಗ್ ಮಾಡೋದು ಕಲಿತಾರೆ, ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಿಬಿಡ್ತಾರೆ. ದುಡಿಯೋದಿಲ್ಲ, ಚಟಗಳು ಜಾಸ್ತಿ, ದುಡ್ಡು ಬೇಕು. ಆದಾಯ ಇಲ್ಲ, ಚಟಗಳು ಜಾಸ್ತಿ, ದುಡ್ಡು ಬೇಕು ಚಟಗಳನ್ನ ತೀರಿಸ್ಕೊಳಕ್ಕೆ. ಏನು ಮಾಡ್ತಾರೆ? ಅವ್ರ ಹತ್ರ ಒಂದು 50,000 ಅಂತೆ, ಅವ್ರ ಹತ್ರ 1,00,000 ಅಂತೆ, ಅವನ ಹತ್ರ ಇರುತ್ತೆ. ಇಂಥವ್ರು ಕೊಡೋಕ್ಕೆ ಅಂತ ದುಡ್ಡು ಜಾಸ್ತಿ ಜನ ಇದ್ದಾರೆ. ಕೆಲವು ಜನ ದುಡ್ಡು ಎಂಥವ್ರು ಕೊಡ್ತಾರೆ ಅಂದರೆ, ಈ ದುಶ್ಚಟಗಳಿಗೆ ಹಾಳಾಗೋಗಲಿ ಅಂತ ದುಡ್ಡು ಕೊಡ್ತಾರೆ. ಅವ್ರ ವೀಕ್ನೆಸ್ ತಿಳ್ಕೊಂಬಿಡ್ತಾರೆ. ತಿಳ್ಕೊಂಬಿಟ್ಟು ದುಡ್ಡು ಕೊಟ್ಟು ಸುಮಾರು ಒಂದು 50 ಲಕ್ಷ 60 ಲಕ್ಷ ಆಗೋರ್ಗು ಸುಮ್ಮನೆ ಇರ್ತಾರೆ. ಆದಮೇಲೆ ನೋಡಿ, ನಿಮ್ಮ ಮಗ ನಮ್ಮ ಹತ್ರ 50 ಲಕ್ಷ ದುಡ್ಡು ತೊಗೊಂಡಿದ್ದಾನೆ, 60 ಲಕ್ಷ ದುಡ್ಡು ತೊಗೊಂಡಿದ್ದಾನೆ, ಈ ಮನೆ ಬಿಟ್ಕೊಡ್ರಿ, ಇಲ್ಲ ನೀವು ತೀರಿಸ್ರಿ, ಇಲ್ಲ ನಿಮ್ಮನ್ನು ಸಾಯಿಸ್ಬಿಡ್ತೀವಿ, ನಿಮ್ಮ ಮಗನೂ ಸಾಯಿಸ್ಬಿಡ್ತೀವಿ ಅಂತಾರೆ. ಇದು ಬಹಳ ದೊಡ್ಡ ದಾಂಧಲೆ ಇವತ್ತಿನ ದಿವಸ. ಇವತ್ತು ದೊಡ್ಡ ಮಾಫಿಯಾ. ಮೊನ್ನೆ P3 ಓದ್ತಾ ಇದ್ದೊಂದು ಹುಡುಗ ದುಶ್ಚಟಕ್ಕೆ ಬಲಿಯಾಗಿಬಿಟ್ಟಿದ್ದಾನೆ. ಆ ಏರಿಯಾದಲ್ಲಿ ಯಾರೋ ಒಬ್ಬ ರಾಜಕೀಯದಲ್ಲಿ ಇರೋವಂಥವನು ಅವನು ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಉಪಯೋಗಿಸ್ಕೊಂಡು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ರೋಡಿಸಮ್ ಮಾಡಿಸೋದು, ಅವ್ರಿಗೆ ಇದು ಮಾಡೋದೆಲ್ಲ ಮಾಡಿಬಿಟ್ಟಿದ್ದಾನೆ. ಅವನು ಎಲ್ಲ ನೋಡ್ದ ಶೋಕಿ, ಕುಡಿಯೋದು ಸಿಗುತ್ತೆ, ಸ್ಮೋಕು ಸಿಗುತ್ತೆ,
ಹೆಂಗಸು ಸವಾಸನೂ ಸಿಗುತ್ತೆ ಅಂತೇಳಿ ಎಲ್ಲ ಥರ ಕಲ್ತ್ಬಿಟ್ಟು ದೊಡ್ಡ ಸಾಲಗಾರನಾಗ್ಬಿಟ್ಟಿದ್ದಾನೆ. ಅವ್ರ ಮನೆ ಪತ್ತೆ ಹಚ್ಚಿದ್ರು, ನೋಡಿರಿ ನಿಮ್ಮ ಮಗ ನಮ್ಮ ಹತ್ರ 22 ಲಕ್ಷ ಸಾಲ ತೊಗೊಂಡಿದ್ದಾನೆ. ಏನಕ್ಕೆ ಸಾಲ ತೊಗೊಂಡಿದ್ದಾನೆ ಕೇಳಿದ್ರೆ, ಗೊತ್ತಿಲ್ಲ, ನಿಮ್ಮ ಮಗ ನೋಡಿ ಅವನೇ ಕೇಳಿ ಎಲ್ಲ ಸೈನ್ ಮಾಡಿಕೊಟ್ಟಿದ್ದಾನೆ, ಎಲ್ಲ ಮಾಡಿಕೊಟ್ಟಿದ್ದೆ ನೋಡಿ ಅಂಥೇಳಿ ಕೊನೆಗೆ 22 ಲಕ್ಷ ತಂದೆ ತಾಯಿಗಳಿಂದ ವಸೂಲಿ ಮಾಡೋವರೆಗೂ ಆ ಜನ ಬಿಡಲೇ ಇಲ್ಲ. ಅವ್ರ ಮನೆ ಕಾರ್ ಎತ್ಕೊಂಡು ಹೋದರು. ಆಮೇಲೆ ಅವ್ರ ಮನೆ ಇದು ಏನು ಒಂದು ಮನೆ ಖಾಲಿ ಆಗಿತ್ತಂತೆ, ಯಾವುದೋ ಒಂದು ಮನೆ ಅವ್ರು ಇತ್ಕೊಂಡು ಮನೆ ಖಾಲಿ ಇತ್ತಂತೆ. ಆ ಮನೆ ಬಾಗಿಲು ಹೊಡೆದು ಮನೆಗೆ ಹೋಗಿ ಸೇರಿಕೊಂಡು ಬೇರೆ ಬಾಗಿಲು ಹಾಕ್ಸ್ಕೊಂಡು ನೀವು ದುಡ್ಡು ಕೊಡೋವ್ರಿಗೂ ಅವ್ರ ಮನೆ ಖಾಲಿ ಮಾಡಲ್ಲ. ನಾನು ಒಳಗೆ ಬಂದಾಯ್ತು, ಅದು ಹೆಂಗೆ ಖಾಲಿ ಮಾಡಿಸ್ಕೊತೀರ ನೋಡಿ ನೋಡೋಣ, ಬನ್ರಲ್ಲಿ ಅಂದ್ಬಿಟ್ಟು ಅಲ್ಲಿ ಇಲ್ಲಿದ್ದ ಹುಡುಗನೆಲ್ಲ ತಂದು ಆ ಮನೆ ಕೂಡಿಸ್ಬಿಟ್ಟು ಮನೆಯೊಳಗೆ ಕುಡೀರೋ, ಚೆನ್ನಾಗಿ ಮಜಾ ಮಾಡ್ರೋ, ಹಾಕ್ರೋ, ಟೇಪ್ ರೆಕಾರ್ಡ್ ಹಾಕೊಂಡು ಮಜಾ ಮಾಡ್ರೋ, ರಾತ್ರಿ 12 ಗಂಟೆ ತನಕ ಡ್ಯಾನ್ಸ್ ಮಾಡ್ರೋ, ಶಬ್ದ ಮಾಡ್ರೋ, ಕೂಗಾಡ್ರೋ, ಹರ್ಚ್ರೋ, ಏನು ಬೇಕಾದ್ರೆ ಮಾಡ್ರೋ, ನಾವು ನೋಡ್ಕೋತೀವಿ, ಯಾವ ಪೊಲೀಸ್ ಬರ್ತಾರೆ ನೋಡೇ ಬಿಡೋಣ. ಈ ಹಾವಳಿ ತಡೆಯೋಕ್ಕಾಗ್ದೇ ಆ ಪೂರ್ತಿ ಬಿಲ್ಡಿಂಗೇ ಮಾರಿಬಿಟ್ಟು ಅವ್ನು ಕೊಡಬೇಕಾದ ದುಡ್ಡು ಕೊಟ್ಬಿಟ್ಟು ಉಳಿಕೆ ದುಡ್ಡು ತೊಗೊಂಡೋಗಿ ಯಾವುದೋ ಒಂದು ಸಣ್ಣ ಮನೇಲಿ ಲೀಸಲ್ಲಿದ್ದರು ತಂದೆ ತಾಯಿಗಳು. ಅವರು ರಿಟೈರ್ಡ್ ಸ್ಕೂಲ್ ಟೀಚರ್ ಪಾಪ. ಆ ಸ್ಕೂಲ್ ಟೀಚರ್ ಮಗ ಈ ರೀತಿಯಾಗಿ ಮನೇಲಿ ಪಾಪ ಇರೋ ಮನೇನೋ ಹಾಳು ಮಾಡಿಕೊಂಡು ತಂದೆ ತಾಯಿ ಸ್ಥಾನಮಾನಕ್ಕೆ ಧಕ್ಕೆ ತಂದು ತೇಜೋದಯ ಮಾಡಿ ಇವತ್ತು ಅವನು ಯಾವುದೋ ಒಂದು ತಪ್ಪು ಮಾಡಿಲ್ಲ, ಆದರೆ ಅವನು ಆ ಕೊಲೆ ಕೇಸ ಸಿಕ್ಕಾಕೊಂಡಿದ್ದ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಫೋನ್ ಕಾಲೆಲ್ಲ ಅವ್ನ ನಂಬರ್ ಇತ್ತಂತೆ ನೋಡಿ, ಇವನು ಟ್ರೇಸ್ ಮಾಡಿ ಪೊಲೀಸ್ ಹಿಡ್ಕೊಂಡೋಗಿ ಇವನು ಕೊಲೆ ಮಾಡೋ ಕೇಸ್ನಲ್ಲಿ ಇವನು ಸಿಕ್ಕಾಕೊಂಡಿದ್ದಾನೆ, ಇವನು ಸಾಮಿಲಾಗಿದೆ ಅಂತೇಳಿ ತೊಗೊಂಡು ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಈಗ ಸಾಲ ಮಾಡಿ ಸಾಲ ತೀರ್ಸೋದಾಯ್ತು ಅಪ್ಪ ಅಮ್ಮ, ಮಗ ಮಾಡಿದ ಸಾಲ. ಮಗ ಮಾಡಿದ ಏನು ಸಾಲ ಗೊತ್ತಾ? ಯಾರಿಗೊಂದು ಒಳ್ಳೆ ದಾನ ಮಾಡಲಿಲ್ಲ, ಒಂದು ಒಳ್ಳೆ ಆಶ್ರಮಕ್ಕೆ ಕೊಟ್ಟಿಲ್ಲ, ಒಂದು ದೇವಸ್ಥಾನ ಕಟ್ಸಿಲ್ಲ, ಒಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿಲ್ಲ. ಹುಡುಗಿಯ ಶೋಕಿ ಅಂತೆ, ಕುಡಿಯೋದಂತೆ, ಸೇದೋದಂತೆ, ಆ ಟೂರ್ ಅಂತೆ, ಈ ಟೂರ್ ಹೋಗೋದು, ಅಲ್ಲಿ ಹೋಗಿ ಸೇಕು ಮಜಾ ಮಾಡಿಬಿಟ್ಟು ಈಗ ತಂದೆ ತಾಯಿ ಶಾಪನೋ ಅಥವಾ ಅವ್ನು ಮಾಡಿದಂಥ ದುಶ್ಚಟದ ಬಾಧೆನೋ ಇವಾಗ ಜೈಲಲ್ಲಿದ್ದಾನೆ, ಯಾರೂ ಬೀಳ್ಕೊಡೋಕ್ಕಾಗ್ತಿಲ್ಲ ಅವನಿಗೆ. ಹೀಗೆ ಮಕ್ಕಳಿಂದ ಸಾಲ ಬಾಧೆ ಆದಾಗ ನಾವು ಇದನ್ನು ಹೇಗೆ ತೀರಿಸ್ಬೇಕು? ಹಾಗೆ ನಮ್ಮ ಮಕ್ಕಳು ನಮಗೆ ಸಾಲ ಬಾಧೆಗೆ ಹೋಗಬಾರ್ದು. ನಮ್ಮ ಮಕ್ಕಳು ಸಾಲ ಮಾಡ್ಕೊಂಡು ಜನ ನನ್ನ ಮುಂದೆ ಬಂದಾಗ ಗಲಾಟೆ ಮಾಡಬಾರ್ದು, ನಿಮ್ಮ ಮಗ ಸಾಲ ಮಾಡಿದ್ದಾನೆ, ನಿಮ್ಮ ಮಗಳು ಸಾಲ ಮಾಡಿದ್ದಾನೆ ಅಂತ. ಆ ಪ್ರಸಂಗ ಬರಬಾರ್ದು ಅಂದರೆ ಏನು ಮಾಡಬೇಕು? ಹಾಗೆ ಹಿಂದಿನ ಕಾಲದಲ್ಲಿ ಇಂಥ ಸಮಸ್ಯೆಗಳಿಗೆ ಆಗಿನ ಕಾಲದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ತಾ ಇದ್ರು ಅನ್ನೋ ಒಂದು ವಿಷಯನ ನಾನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಅಂದರೆ ತಂದೆ ತಾಯಿಗಳು ಅವರು ಸಾಲ ಮಾಡಿರೋದಿಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ, ಅವ್ರ ಮಕ್ಕಳು ಅವ್ರಿಗೆ ತಿಳಿದಲ್ಲೇ ಇರೋ ಥರ ದುಶ್ಚಟಗಳಿಗೆ ದಾಸರಾಗಿ ಎಲ್ಲ ಕಡೆ ಸಾಲ ಮಾಡಿ ತಂದೆ ತಾಯಿಗಳಿಗೆ ತಲೆನೋವನ್ನು ತಂದಿಡ್ತಾರೆ. ಈ ರೀತಿ ಆಗೋದು ಯಾಕೆ ಗುರುಜಿ? ಪೋಷಕರು ಇಂತಹ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳೋದಕ್ಕೆ, ಇಂತಹ ಮಕ್ಕಳನ್ನು ಹೆತ್ತಬಲ್ಲ ಅಂತ ನೋವು ಪಡೋದಕ್ಕೆ ಏನು ಕಾರಣ ಆಗುತ್ತೆ ಗುರುಜಿ? ಮಕ್ಕಳಿಂದ ಮಾನಸಿಕ ವ್ಯಥೆ ಯಾವುದರಿಂದ? ಸಾಲ ಬಾಧೆಯಿಂದ. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ಮಾಡಿರೋ ಸಾಲಕ್ಕೆ ಆಸ್ತಿಯೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಮರ್ಯಾದೆ ಕಳ್ಕೊಂಡಿದ್ದಾರೆ, ಮಾನ ಹೋಗಿದೆ, ಗೌರವ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಈ ನೋವು ನೋಡೋಕ್ಕಾಗ್ದೇ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ಉಂಟು. ಎಷ್ಟೋ ಜನ ತಂದೆ ತಾಯಿಗಳು ಈ ಗೋಳು ನೋಡೋಕ್ಕಾಗ್ದೇ ಮನೆ ಬಿಟ್ಟೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರೇನು ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಗೊತ್ತಾಗ್ತಿಲ್ಲ. ಆ ಲೆವೆಲಿಗೆ ಕೆಲವು ಮಕ್ಕಳು ತಂದಿಟ್ಟಿರ್ತಾರೆ. ಇದಕ್ಕೆ ಏನಾಗುತ್ತಂದರೆ ಕರ್ಮ ಸಿದ್ಧಾಂತ ಪ್ರಕಾರ, ಅಂದರೆ ನಾವು ಕರ್ಮವನ್ನು ನೋಡಿದಾಗ, ಅವ್ರ ಜಾತಕದಲ್ಲಿ ನೋಡಿದಾಗ ಋಣಬಾಧೆ, ಸಾರ್ವಜನಿಕ ಋಣಬಾಧೆ ಇರ್ತದೆ. ಸಾರ್ವಜನಿಕ ಋಣಬಾಧೆ ಜೊತೆಗೆ ಪಿತೃಶಾಪ ಇರ್ತದೆ. ನನ್ನ ತಂದೆ ತಾಯಿಗಳನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ನನ್ನ ಮಗ ನಾನು ಚೆನ್ನಾಗಿ ನೋಡ್ಕೋತಾನೆ. ನನ್ನ ತಂದೆ ತಾಯಿಗಳಿಗೇ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ, ಅಥವಾ ನಮ್ಮ ತಂದೆ ತಾಯಿ ನನ್ನನ್ನು ಬೆಳೆಸ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಟ್ಟಿರ್ತಾರೆ. ನನಗೋಸ್ಕರ ಎಷ್ಟೋ ಬಂಡವಾಳ ಹಾಕಿರ್ತಾರೆ. ಸ್ಕೂಲು ಅಂತೆ, ಕಾಲೇಜ್ ಅಂತೆ, ಊಟ ತಿಂಡಿ, ರೋಗ ಬಂದಾಗ ಅಡ್ಮಿಟ್ ಮಾಡಿರ್ತಾರೆ, ಔಷಧಿ ಕೊಡಿಸಿರ್ತಾರೆ, ನನಗೆ ಎಲ್ಲ ಮಾಡಿರ್ತಾರೆ. ಇದನ್ನೆಲ್ಲ ಋಣನ ನಾನು ತೀರಿಸದೆ ಸುಮ್ಮನೆ ಇದ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ನಾವು ಬೈಯೋದಿದ್ರೆ ಅದು ಪಿತೃಶಾಪ ಕನ್ವರ್ಟ್ ಆಗಿಬಿಡ್ತದೆ. ಅವಾಗೇನು ಮಾಡ್ತಾರೆ, ನನ್ನ ಮಕ್ಕಳು ದುಶ್ಚಟಕ್ಕೆ ಬಲಿ ಆಗಿಬಿಟ್ಟು
ನನ್ನನ್ನು ಎಲ್ಲನೂ ಮಾರ್ಕೊಂಡು ಬೀದಿಗೆ ಬರೋಂಗೆ ಮಾಡಿಬಿಡ್ತಾರೆ. ಅದರಿಂದ ಸಾರ್ವಜನಿಕ ಋಣಬಾಧೆ ಇದ್ದಾಗ, ಪಿತೃಶಾಪ ಇದ್ದಾಗ ಈ ದೋಷಕ್ಕೆ ಗುರಿ ಆಗ್ತಾರೆ. ಸಾರ್ವಜನಿಕರೇನು, ಅವಳ ಹತ್ರಕ್ಕೆ ಹೋಗಿ ಅವ್ನು ಮಲಗಬೇಕು, ಅವಳಿಗೊಂದಷ್ಟು ದುಡ್ಡು ಕೊಡಬೇಕು, ಮುಗೀತು. ಅಲ್ಲಿ ಯಾರೋ ಅವನ ಜೊತೆ ಕೂತ್ಕೊಂಡು ಕುಡಿಬೇಕು, ಸೇದಬೇಕು, ಡ್ರಗ್ಸ್ ತೊಗೋಬೇಕು, ಅವನು ಇನ್ನೊಂದು ಊರು, ಆ ಊರು, ಈ ಊರು, ಇದು ಸಾರ್ವಜನಿಕರಲ್ಲಿ ಒಂದು ಋಣ ಇರ್ತದೆ. ಆ ಋಣ ತೀರ್ಸ್ಕೊಳಕ್ಕಾದ್ರೂ ಇವನು ಎಲ್ಲ ಥರ ಸಾಲ ತಂದು ಅವಳಿಗೂ ಸಂತೃಪ್ತಿ ಪಡಿಸ್ಬೇಕು, ಅವನ ಜೊತೆ ಇರೋರು ಕುಡಿಸಿ ಇವ್ನು ಸಂತೃಪ್ತಿ ಪಡಿಸ್ಬೇಕು, ಅಲ್ಲಿರೋರ್ಗೂ ಡ್ರಗ್ಸ್ ಕೊಡಿಸ್ಬೇಕು, ಅಲ್ಲಿರೋರ್ಗೂ ಹೋಟ್ಲಿಗೆ ಕರ್ಕೊಂಡು ಊಟ ಹಾಕ್ಸ್ಬೇಕು, ಅಲ್ಲಿರೋನು ಕರ್ಕೊಂಡೋಗಿ ಅವ್ನು ಟೂರ್ ಮಾಡಬೇಕು. ಗೋವಾ ಅಂತೆ, ಊಟಿ ಅಂತೆ, ಕೊಡೆಕೆನಾಲ್ ಅಂತೆ. ಇದೆಲ್ಲ ಸಾರ್ವಜನಿಕ ಋಣಬಾಧೆ ಜಮ್ದಿರ್ತದೆ. ಅದರಿಂದ ಯಾವುದೇ ಬಂದು ಪಿತೃಶಾಪಕ್ಕೆ ಬರಬಾರ್ದು, ಗುರಿ ಆಗಬಾರ್ದು. ಪಿತೃಶಾಪ ಯಾರ ಮೇಲೆ ಇದೋ ಸಾಲಗಾರೇ ಆಗೋದು, ಅದಂತೂ ಕಟ್ಟಿಟ್ಟ ಬುತ್ತಿ. ಪಿತೃಶಾಪ ಇತ್ತು ಅಂತಂದರೆ ಅದಕ್ಕೋಸ್ಕರ ಹೇಳ್ತಾರೆ, ಸಾಲನಾದರೂ ಮಾಡಿ ತಿಥಿ ಮಾಡು, ಸಾಲನಾದರೂ ಮಾಡಿ ಶ್ರಾದ್ದ ಮಾಡು, ಸಾಲನಾದರೂ ಮಾಡಿ ಪಿಂಡ ಇಡು ಅಂತ ಶಾಸ್ತ್ರ ಹೇಳ್ತದೆ, ಗಾದೆ ಇದೆ. ಅಂದರೆ ಪಿತೃಋಣ ಕಲ್ಕೊಳ್ಳೋಕ್ಕೋಸ್ಕರನಾದ ಇದು ಮಾಡೋ, ನೀನು ಮುಂದೆ ಸಾಲಬಾಧೆಯಲ್ಲಿ ನರಳಲ್ಲ, ನಿನ್ನ ಮಕ್ಕಳು ನಿನ್ನ ಸಾಲಗಾರನಾಗಿ ಮಾಡೋದಿಲ್ಲ. ಅದರಿಂದ ಈ ಒಂದು ದೋಷಕ್ಕೋಸ್ಕರ ನಾವು ತಿಂಗಳಿಗೆ ತಿಥಿ ಮಾಡಬೇಕು, ವರ್ಷಕ್ಕೊಂದ್ಸಲ ತಿಥಿ ಮಾಡಬೇಕು, ಮಹಾಲಯ ಅಮಾವಾಸ್ಯೆಯಲ್ಲಿ ತಿಲತರ್ಪಣವನ್ನು ಕೊಡಬೇಕು, ಶ್ರಾದ್ದ ಮಾಡಬೇಕು ಅಂತ ಸಂಪ್ರದಾಯ ಬಂದಿದೆ. ಇಲ್ಲಾಂದರೆ ಯಾರು ಇದನ್ನು ಬಿಡ್ತಾರೋ, ಅವನು ಎಂಥ ಬ್ರಿಲಿಯಂಟೇ ಆಗಿಲ್ಲ, ಅವನು ಎಷ್ಟೇ ಓದಿರಲಿ, ಅವನೆಷ್ಟೇ ದೊಡ್ಡ ಹುದ್ದೆಲಿರಲಿ, ಅವನೆಷ್ಟೇ ಪೊಸಿಷನ್ ಒಂದಲ್ಲ ಒಂದಿನ ಒಂದು ಸಾಲಬಾಧೆ ಸಿಕ್ಕಾಕೊಂಡ್ಬಿಡ್ತಾನೆ. ಸರಿ. ಅದರಿಂದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಾಲಬಾಧೆ ನಿವಾರಣೆ ಆಗಲಿಕ್ಕೆ, ಪಿತೃದೇವತೆಗಳ ಶಾಪ ನಿವಾರಣೆ ಆಗಲಿಕ್ಕೆ ವರ್ಷಕ್ಕೊಂದ್ಸಲ ತಿಥಿ ಮಾಡಿ ಶ್ರಾದ್ದ ಮಾಡಬೇಕು, ಎಳ್ಳಿಂದ ತರ್ಪಣ ಕೊಡಬೇಕು, ಅದನ್ನ 10 ಜನಕ್ಕೆ ಊಟ ಹಾಕಿಸ್ಬೇಕು ಅನ್ನೋ ಸಂಪ್ರದಾಯ ಬಂದಿದೆ. ಇದು ಜಾತಕದ ಶುದ್ಧೀಕರಣ ಆಗಲಿಕ್ಕೆ, ಜಾತಕದಲ್ಲಿ ನಮ್ಮ ಗ್ರಹಗಳ ಒಂದು ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೆ ಇದೊಂದು ತಂತ್ರ ಪ್ರಯೋಗ. ತಿಥಿ ಮಾಡೋದು ಒಂದು ತಂತ್ರ, ತಿಲತರ್ಪಣ ಕೊಡೋದು ಒಂದು ತಂತ್ರ ಪ್ರಯೋಗ, ಆಯಿತಾ. ಆಮೇಲೆ ಪಿಂಡ ಪ್ರದಾನ ಮಾಡೋದು ಒಂದು ತಂತ್ರ ಪ್ರಯೋಗ. ಹೀಗೆ ಈ ಒಂದು ತಂತ್ರಗಳನ್ನು ನಾವು ಬಿಟ್ಬಿಟ್ಟ ಅಂದಾಗ ಮನೆ ಇದೆಲ್ಲ ನಡೀತದೆ ಅನ್ನೋ ಒಂದು ಸೂಚನೆ ಬರುತ್ತೆ. ಮೂರನೇದಲ್ಲಿ, ನಾನೇನಾದರೂ ದೇವ ನಿಂದನೆ ಮಾಡಿದರೆ, ಯಾವ ದೇವರೇ ಅವರು, ಏನು ರೀ ಆ ದೇವ್ರಿಗೆ ಮುಗಿಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ಇದು ಮಾಡಬೇಕು ಅನ್ನೋದು ಏನಾದ್ರು ಅಪ್ಪಿತಪ್ಪಿ ನಾನು ದೇವ ನಿಂದನೆ ಮಾಡಿದರೆ, ದೈವ ಅಂದರೆ ಯಾವ್ದಾರು ಆಗ್ಬೋದು. ದೈವ ನಿಂದನೆ 2 ಭಾಗಗಳಿವೆ. ಒಂದು ಕುಲದೇವಿ ನಿಂದನೆ, ಒಂದು ಕುಲದೇವ ನಿಂದನ ಅಂತ. ಕುಲದೇವ ಅಂದರೆ ನಮ್ಮ ವಂಶದ ಗಂಡು ದೇವರು, ಕುಲದೇವಿನ ನಮ್ಮ ವಂಶದ ಹೆಣ್ಣು ದೇವರು. ಈ ಕುಲದೇವಿ ನಿಂದನೆ ಮಾಡಿದರೆ ಅವನು ಸ್ತ್ರೀ ಮುಖೇನ ಸಾಲಗಾರನಾಗ್ಬಿಡ್ತಾನೆ. ಸ್ತ್ರೀಯರು ದುಡ್ಡು ತರ್ತಾನೆ, ಅವರಿಂದನೇ ದುಡ್ಡು ತೊಗೊಳೋದು, ಅವ್ರಿಗೆ ಹೋಗಿ ಹಾಕೋದು ದುಡ್ಡನ್ನ. ಸ್ತ್ರೀ ಮುಖೇನ ದುಡ್ಡು ಪಡಿತಾನೆ, ಸ್ತ್ರೀಯರಿಗೇ ಖರ್ಚು ಮಾಡ್ತಾನೆ. ಕುಲದೇವಿ ನಿಂದನೆ ಮಾಡಿದರೆ. ಕುಲದೇವರ ನಿಂದನೆ ಮಾಡಿದ್ರು ಅಂದರೆ ಸಣ್ಣ ಹುಡುಗನಿಂದನೂ ಬೇಕಾದ್ರೆ ದುಡ್ಡು ತೊಗೊಂಬಂದ್ಬಿಡ್ತಾನೆ ಅವನು. ಗಂಡಸರಿಂದ ತಾಲ ತಗೋತಾನೆ, ಗಂಡಸರಿಗೆ ಕೊಟ್ಟು ಹಾಳಾಗ್ಬಿಡ್ತಾನೆ. ಅದರಿಂದ ಈ ಕುಲದೈವ ನಿಂದನೆ, ಕುಲದೇವತಾ ನಿಂದನೆ ಇದ್ದರೂ ಕೂಡ ಸಾಲಗಾರರಾಗಲಿಕ್ಕೆ ಚಾನ್ಸಸ್ ಉಂಟು ಅಂತ ನನ್ನ ಅನುಭವದ ಮಾತು. ಇದನ್ನು ಬಹಳ ಜಾತಕದಲ್ಲಿ ಪರಿಶೀಲನೆ ಮಾಡಿ ನೋಡಬೇಕು. ಕುಲದೇವತಾ ಶಾಪ ಅಂತ ಬರ್ತದೆ, ಕುಲದೇವತಾ ಋಣಬಾಧೆ ಅಂತ ಬರ್ತದೆ, ಕುಲದೇವತಾ ದ್ರೋಹ ಅಂತ ಬರ್ತದೆ. ಕುಲದೇವರು ದ್ರೋಹ ಮಾಡಿರ್ಬೋದು, ಕುಲದೇವತೆ ಶಾಪ ಇರ್ಬೋದು, ಕುಲದೇವತೆ ಆರಾಧನೆ ನಿಂತೋಗಿದ್ರೆ, ವಂಶ ಪಾರಂಪರೆಗೆ ಪೂಜೆ ಮಾಡ್ಕೊಂಡು ಬಂದಂಥ ಕುಲದೇವರನ್ನ ಆರಾಧನೆ ನಾವು ಮಾಡೋದು ನಿಲ್ಲಿಸ್ಬಿಟ್ಟಿದ್ರೆ ಅವಾಗೇನಾಗುತ್ತೆ, ಇದೆಲ್ಲ ಜಾಸ್ತಿ ಗೋಳು ಶುರುವಾಗಿಬಿಡುತ್ತೆ, ಸಂಘರ್ಷಣ ಜೀವನಕ್ಕೆ ತಂದಿಟ್ಬಿಡ್ತಾರೆ. ಕುಲದೇವತಾ ಬಾಧೆ ಜೊತೆಗೆ ಸರ್ಪದೋಷ ಇದ್ದರೆ ಮಹಾದೊಡ್ಡ ಸಾಲಗಾರನಾಗಿಬಿಡ್ತಾನೆ. ಅದನ್ನು ಶಂಖಪಾಲ, ಕುಳಿಕ ಕಾಳಸರ್ಪ, ಶಂಖಪಾಲ ಸರ್ಪ, ಕಾಳಸರ್ಪದೋಷ, ಪದ್ಮಕಾಳ ಸರ್ಪದೋಷ, ಈ 3 ಇದ್ರ ಜಾತಕದಲ್ಲಿ ಯಾರಿಗಾರು ಇದ್ರಲ್ಲಿ ಒಂದಿತ್ತು ಅಂದರೆ ದೊಡ್ಡ ಮಹಾನ್ ಸಾಲಗಾರ ಆಗ್ತಾರೆ. ಆ ವಂಶ ಪೂರ್ತಿ ಸಾಲಗಾರ ವಂಶವೇ ಆಗಿಬಿಡುತ್ತೆ. ಸಾಲ ತಗೊಂಡೇ ಆ ವಂಶ ಪೂರ್ತಿ ಮಾಡೋದು. ಒಂದೊಂದು ಇಂಚಿಂಚಿಗೂ ಸಾಲ ಮಾಡೇ ಬದುಕಬೇಕು. ಅವ್ರದ್ದು ಸ್ವಂತ ಅನ್ನೋದು ಇಡಕ್ಕೆ ಬಿಡಲ್ಲ ಭಗವಂತ, ಆ ಲೆವೆಲಿಗೆ ಇಟ್ಟಿರ್ತಾನೆ ಆ ಜಾತಕನ. ಆ ಥರ ದೋಷ ಇರುವಂಥವ್ರು. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ, ದೇವನಿಂದನೆಗಳು ಮಾಡಿದಂಥದ್ದು, ಪಿತೃಶಾಪ ಇದ್ದಾಗ, ಸಾರ್ವಜನಿಕರ ಋಣಬಾಧೆ ಇದ್ದಾಗ, ಈ 3 ಏನಾದ್ರು ಇತ್ತು ಅಂದರೆ ಅವನು ಈ ಜನ್ಮದಲ್ಲಿ ಓಡಲೇಬೇಕು, ಅವನು ಸಾಲ ಮಾಡಲೇಬೇಕು, ಮಾಡಿ ಅವ್ರ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ತರಲೇಬೇಕು ಅವನು. ಇಲ್ಲಾಂದರೆ ಅವನಿಗೂ ಸಾವಿಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಸಾವು ಬರೋದಿಲ್ಲ. ಆ ಲೆವೆಲಿಗೆ ಇಟ್ಟಿರ್ತಾನೆ ಈ ಜಾತಕ. ಇದೇ ಭಗವಂತನ ಲೀಲೆ. ಅದರಿಂದ ನಾವು ಸಾಲ ಮಾಡಬೇಕಾದ್ರೂ ಬಹಳ 10 ದಿವಸ ಯೋಚನೆ ಮಾಡಬೇಕು.
ಒಂದಿನ ಅಲ್ಲ. ನನ್ನ ಕೆಪಾಸಿಟಿ ಎಷ್ಟು, ನನ್ನ ಟ್ಯಾಲೆಂಟ್ ಎಷ್ಟು. ಸಾಲ ಕೊಡೋರು ಬೇಕಾಶನ ಇದ್ದಾರೆ ಇವತ್ತಿನ ದಿವಸ ಕಲಿಯುಗದಲ್ಲಿ. ಓಕೆ, ಅದು ತೀರ್ಸಕ್ಕೆ ನನಗೆ ಯೋಗ್ಯತೆ ಇದೆಯಾ ಅನ್ನೋದೇ ನೋಡಬೇಕು. ಅದಕ್ಕೆ ಒಳ್ಳೆಯ ಹೆಸರಲ್ಲ ನಾವು ಜಾತಕ ತೋರಿಸಿ ನಾವು ಜೀವನದಲ್ಲಿ ಸಾಲ ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಫಸ್ಟು ಅರಿವು ಮಾಡ್ಕೋಬೇಕು. ಓಕೆ, ಅದು ಮಾಡ್ಕೊಂಡಿದ್ದೆ ಆದರೆ ಭಾಳ ಒಳ್ಳೆಯದು. ಬೇಕಾ ಊಟ ಇಲ್ಲ ಅಂದರೂ ಹಾಗೆ ಸತ್ತೋರೂ ಪರವಾಗಿಲ್ಲ, ಸಾಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಭಿಕ್ಷೆ ಬೇಡಬಿಡೋಣ, ಹೋಗಿ ದಿನಗೂಲಿ ಕೆಲಸ ಮಾಡೋಣ. ಸಾಲ ಬಾಧೆ ಅನ್ನೋ ಒಂದು ದೊಡ್ಡ ಬರೆಗೆ ಸಿಕ್ಕಾಕೋಬಾರ್ದು, ನನ್ನ ಒಂದು ಅನುಭವದ ಮಾತು. ಓಕೆ ಗುರೂಜಿ, ಮಕ್ಕಳಿಂದ ಪೋಷಕರಿಗೆ ಸಾಲ ಬಾಧೆ ಎದುರಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಮಕ್ಕಳಿಂದ ಪೋಷಕರಿಗೆ ಸಾಲ ಬಾಧೆ ಯಾವ ಕಾರಣದಿಂದ ಬರುತ್ತೆ, ಕರ್ಮ ಸಿದ್ಧಾಂತ ಈ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಆದರೆ ಈ ದೋಷಕ್ಕಿರುವಂತಹ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನಾವು ಪ್ರತಿಯೊಬ್ಬರು ತಂದೆ ತಾಯಿಗಳಿಗೆ ಹೇಳೋದು ಇಷ್ಟೇ, ನನ್ನ ಒಂದು ಮೆಸೇಜ್ ಅಂತ, ನನ್ನ ಕಡೆಯಿಂದ ಒಂದು ಸಂದೇಶ. ಮಕ್ಕಳಿಗೆಲ್ಲ ಚಿಕ್ಕವರು ಇರ್ಬೋದು, ಎಲ್ಲ ಈಗ ಬೆಳೀತಾ ಇರ್ಬೋದು ಮಕ್ಕಳು, ಯಾರಿಗೂ ದೊಡ್ಡವರಾದ್ಮೇಲೆ ಅವರೇ ದುಶ್ಚಟಕ್ಕೆ ಅಥವಾ ಇನ್ನೇನೋ ಸಂದರ್ಭ ಸಿಕ್ಕಾಕೊಂಡು ಅಪ್ಪ ಅಮ್ಮನ ಬೀದಿ ತಂದುಬಿಡ್ತಾರೆ ಸಾಲ ಬಾಧೆಯಿಂದ. ಆ ಥರ ಆಗಬಾರ್ದು. ಮುಂದೆ ಮಕ್ಕಳು ಚಿಕ್ಕವರಿದ್ದಾಗಲೇ ತಂದೆ ತಾಯಿಗಳು ಮಾಡಬೇಕಾದ ಮುಖ್ಯ ಕೆಲಸ ಅನ್ನೋದು ನಾನು ಹೇಳೋ ತಂತ್ರ ಪ್ರಯೋಗ. ಎರಡನೇದು, ಮಕ್ಕಳು ಬೆಳೆದಿದ್ದಾರೆ ಅಂತ ಇಟ್ಕೊಳ್ಳಿ, ಇನ್ನೂ ಮಕ್ಕಳ ಕಡೆಯಿಂದ ಸಾಲ ಬಾಧೆ ಬರ್ತಿಲ್ಲ ತಂದೆ ತಾಯಿಗೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ವಲ್ಲ. ಅದರಿಂದ ಏನು ಮಾಡ್ಬೇಕು ನಾವು, ಮಕ್ಕಳು ಬೆಳೆದಿದ್ದಾರೆ ಅಂದಾಗಲೇ ಸಾಲ ಬಾಧೆ ಮಕ್ಕಳಿಗೆ ನಮಗೆ ಬರಬಾರ್ದು. ವಯಸ್ಸಾದ ಮೇಲೆ ಮಕ್ಕಳಿಗೆ ನಮಗೆ ತೊಂದರೆ ಬರಬಾರ್ದು ಅನ್ನೋದಾಗಿದ್ದರೆ ನಾವು ಪ್ರತಿ ವರ್ಷಕ್ಕೊಂದ್ಸಲ ಮನೆಯಲ್ಲಿ ಹಬ್ಬಗಳು ಹೆಂಗೆ ಆಚರಣೆ ಮಾಡ್ತೀವೋ ಹಾಗೆ ದೀಪಾವಳಿ ಟೈಮ್ನಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಂತೆ ತಂದೆ ತಾಯಿಗಳು. ಯಾರ ಮುಖಾನ? ಮಕ್ಕಳು ಮುಖೇನ ಮಾಡಿಸ್ಬೇಕಂತೆ. ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಲಕ್ಷ್ಮೀ ಪೂಜೆ. ಈಗೊಳಗೇನೆ ದೀಪಾವಳಿ ಒಂದು ಲಕ್ಷ್ಮೀ ಪೂಜೆ ಬರುತ್ತೆ, ಇದು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತ ಬರುತ್ತೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರ ರಹಸ್ಯ ಏನು ಅಂತ. ಅದಕ್ಕೆ ನಮ್ಮ ಮಕ್ಕಳಿಂದ ನಾವು ಸಾಲಗಾರರಾಗಬಾರ್ದು, ಸಾಲ ಬಾಧೆಗೆ ತುತ್ತಾಗಬಾರ್ದು ಅನ್ನೋದಾಗಿದ್ದರೆ ದೀಪಾವಳಿ ಟೈಮ್ನಲ್ಲಿ ಮಾಡ್ಬೋದು. ಅಕಸ್ಮಾತ್ ದೀಪಾವಳಿ ಮಾಡುವಾಗ ನಮಗೆ ಸೂತಕ ಬಂತು, ಊರಲ್ಲಿರಲಿಲ್ಲ, ನಮಗೆ ಆ ಊರಲ್ಲಿದ್ದಾನೆ, ಅಲ್ಲಿ ಕೆಲಸ ಮಾಡ್ತಾನೆ, ಇಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ಏನಾದ್ರು ಇತ್ತು ಅಂತಂದರೆ ಮಕ್ಳಿಗೆ ಯಾವಾಗ ಬರ್ತಾರೋ, ಇದು ದೊಡ್ಡ ತಂದೆ ತಾಯಿ ಮಾಡೋಂಗಿಲ್ಲ, ತಂದೆ ತಾಯಿ ಮಕ್ಕಳಿಗೆ ಹೇಳಿ ಮಾಡಿಸ್ಬೇಕಿದು. ಅವರಿಂದ ತಂದೆ ತಾಯಿಗೆ ತೊಂದರೆ ಆಗಬಾರ್ದು ಅನ್ನೋದಾಗಿದೆ. ಆ ಒಂದು ತಂತ್ರ ಪ್ರಯೋಗ ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ದಿವಸ ಈ ಪೂಜೆ ಮಾಡಬೇಕು. ಗುರುವಾರ ದಿವಸ ಹೋಗಿ ಒಂದು ಕಬ್ಬಿನ ಜಲೆ ಕಿತ್ಕೊಂಬರ್ಬೇಕು. ಗುರುವಾರ ದಿವಸ ಹೋಗಿ ಕಬ್ಬಿನ ಗದ್ದೆಗೆ ಹೋಗಿ ಗದ್ದೆಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಂದು ಕಬ್ಬನ್ನು ಕಿತ್ಕೊಂಬರ್ಬೇಕು. ಬುಡ ಸಮೇತ ಕಿತ್ಕೊಂಡು ಬಂದು ಮನೆಯಲ್ಲಿ ತಂದು ಅದನ್ನು ದೇವ್ರ ಕೋಣೆಯಲ್ಲೋ ಅಥವಾ ಒಂದು ಹಾಲಲ್ಲೋ ಆ ಕಬ್ಬಿನ ಜಲೆನ ಇಟ್ಟು, ಹೆಂಗಾರು ಇಡಿ, ಒಂದು ಪಾಟಲಾರು ಇಡ್ಬೋದು ಅಥವಾ ಗೋಡೆಗೆ ಒರೆಸಾರು ಇರ್ಬೋದು, ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ನಿಮ್ಗೆ ಹೆಂಗೆ ತೋರಿಸುತ್ತೋ ಹಂಗೆ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಆ ಕಬ್ಬಿನ ಜಲ್ಲೆಗೆ ಯಾವುದಾದ್ರು ಒಂದು ಹೂವು, ಗುಲಾಬಿ ಇರ್ಬೋದು, ಸೇವಂತಿಗೆ ಇರ್ಬೋದು, ಮಲ್ಲಿಗೆ ಇರ್ಬೋದು, ಕಾಕಡ ಇರ್ಬೋದು, ಯಾವುದಾದ್ರು ಇರ್ಬೋದು, ಆ ಹೂವಿನಲ್ಲಿ ನಾನು ಹೇಳೋವಂಥ ಮಂತ್ರದಿಂದ 108 ಸಲ ಕಬ್ಬಿನ ಜಲ್ಲೆಗೆ ಅರ್ಚನೆ ಮಾಡಬೇಕು. ಆ ಮಂತ್ರದಲ್ಲಿ 108 ಸಲ ಅರ್ಚನೆ ಮಾಡಿ ಮತ್ತೆ ಪೂಜೆ ಮಾಡಿ ಆ ಕಬ್ಬಿಗೆ ಬೆಲ್ಲನ ನೈವೇದ್ಯ ಮಾಡಬೇಕು. ಬೇರೆ ಏನೂ ನೈವೇದ್ಯ ಮಾಡಿಲ್ಲ, ಹಣ್ಣಾಗಲಿ ತೆಂಗಿನಕಾಯಿ ಆಗಲಿ ಏನೂ ಇಡೋಂಗಿಲ್ಲ. ಬೆಲ್ಲದ ಕಬ್ಬಿನ ಜಲ್ಲೆಗೆ ಬೆಲ್ಲನ ನೈವೇದ್ಯ ಮಾಡಿ ಆ ಬೆಲ್ಲನ ಮನೆ ಮಂದಿಯೆಲ್ಲ ಉಪಯೋಗಿಸ್ಕೋಬೇಕು. ಕಾಫಿಗೋ ಟೀಗೋ ಅಥವಾ ಹಾಗೆ ತಿನ್ಬೋದು. ಆ ಕಬ್ಬಿನ ಜಲ್ಲೆ ಪೂಜೆ ಮಾಡಿದ್ರು ಅದನ್ನು ತೊಗೊಂಡೋಗ್ಬಿಟ್ಟು ಹರಿಯೋ ನದಿಗೆ ನೀರು ಬಿಟ್ಬಿಟ್ಟ ಅಂದರೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಸಾಲ ಬಾಧೆ ಬರೋದಿಲ್ಲ. ಹಾಗಾದ್ರೆ ಆ ಮಂತ್ರ ಯಾವುದು? ಓಂ ಬ್ರೀಂ ಬ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಬ್ರೀಂ ಬ್ರೀಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಬ್ರೀಂ ಬ್ರೀಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಬ್ರೀಂ ಬ್ರೀಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಭ್ರೀಂ ಭ್ರೀಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅನ್ನೋ ಮಂತ್ರ ಹೇಳಿ 108 ಸಲ ಅರ್ಚನೆ ಮಾಡಿಸ್ಬಿಟ್ಟ ಅಂದರೆ ತಂದೆ ತಾಯಿಗಳು ಸಾಯೋವರೆಗೂ ಆರಾಮಾಗಿರ್ಬೋದು. ಮಕ್ಕಳಿಂದ ಯಾವುದೇ ರೀತಿ ಸಾಲ ಬಾಧೆ ಬರೋದಿಲ್ಲ.
ಈ ಒಂದು ತಂತ್ರ ಪ್ರಯೋಗನ ಲಕ್ಷ್ಮೀ ತಂತ್ರ ಸಾಧಲ್ಲಿ ಹೇಳಿದ್ದಾರೆ. ಇದು ಭಾಳ ವಿಶೇಷ. ಇದು ಮಾಡಿದ್ದೇ ಆದರೆ ಅಕಸ್ಮಾತ್ ಈಗ ಮಕ್ಕಳಿಂದ ಸಾಲ ಬಾಧೆಯನ್ನು ನರಳುತ್ತಿರೋ ತಂದೆ ತಾಯಿಗಳು ಈಗಲೂ ಕಾಲ ಮಿಂಚಿಲ್ಲ, ಮಗಳನ್ನೋ ಮಗನೋ ಕರೆಸಿ ತನ್ನ ಒಂದು 7 ವಾರ ಮಾಡಿಸ್ಬಿಡ್ಲಿ. 7 ವಾರ ಇದನ್ನು ಮಾಡಿಬಿಟ್ಟ ಅಂದರೆ ಭಾಳ ಪವರ್ಫುಲ್. ದೀಪಾವಳಿ ದಿವಸ 7 ದಿವಸ ಮಾಡ್ಬೋದು. ಅವಾಗ ಆಗಲಿಲ್ಲ ಅಂದರೆ ಯಾವುದಾದ್ರು ಒಂದು ಶುಭ ದಿವಸ ಗುರುವಾರ ಕಿತ್ಕೊಂಡ್ಬಂದು ಇಟ್ಬಿಟ್ಟು ಆ ಕಬ್ಬಂಜಲ್ಲಿ 7 ದಿನ ಪೂಜೆ ಮಾಡಿ 8ನೇ ದಿನಕ್ಕೆ ನದಿಗೆ ಬಿಟ್ಬಿಟ್ಟ ಅಂದರೆ, ಹರಿಯೋ ನದಿಗೆ ಬಿಟ್ಟ ಅಂದರೆ ಮಕ್ಕಳ ಸಾಲ ಬಾಧೆ ಇದ್ದು ಕೂಡ ತೀರೋಗುತ್ತೆ. ಓಕೆ ಗುರುಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗ್ಬೋದು? ನೋಡಿ, ಈ ಫೆಬ್ರವರಿ 8, 9, 10ನೇ ತಾರೀಕು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ನಾನು ಧಾರವಾಡದಲ್ಲಿ 3 ದಿನದ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಏನದು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದೇನು, ವೈಟ್ ಮ್ಯಾಜಿಕ್ ಅಂದೇನು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಕಣ್ಣು ಹೊಟ್ಟೋಗ್ಲಿ, ಕಿವಿ ಕೇಳದೆ ಇರಲಿ, ನಾಲ್ಗೆ ಸೇದೋಗ್ಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಮಂಡಿ ಸೇದೋಗ್ಲಿ, ಕಾಲು ಬಿದ್ದೋಗ್ಲಿ, ಕೈ ಸೇದೋಗ್ಲಿ, ಬುದ್ಧಿ ಭ್ರಮಣೆ ಆಗಿಬಿಡ್ಲಿ, ಮನೇಲಿ ಯಾರಿಗೂ ಮದುವೆ ಆಗಬಾರ್ದು, ಅಕಸ್ಮಾತ್ ಮದುವೆ ಯಾರಿಗೂ ಮಕ್ಕಳಾಗಬಾರ್ದು ಅಂಥೇಳಿ ಹಲವಾರು ಮಾಟಮಂತ ಪ್ರಯೋಗಗಳಿವೆ. ಅದನ್ನು ಮಾಡಿಸ್ಬಿಟ್ಟಿರ್ತಾರೆ. ಹಾಗಾದರೆ ನಮ್ಗೆ ಯಾವ ಜಾತಿ ವೆರೈಟಿ ಮಾಟ ಮಾಡಿದ್ದಾರೆ, ಯಾವ್ಯಾವ ವೆರೈಟಿ ಮಾಟ ಮಾಡಿದ್ರೆ ಏನೇನು ತೊಂದರೆಗಳಾಗತ್ತೆ ಅನ್ನೋದನ್ನು ನಾನು ಈ ಒಂದು ಕ್ಲಾಸ್ನಲ್ಲಿ ಭಾಳ ವಿಶೇಷವಾಗಿ 108 ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಎಷ್ಟಿದೆ, ಅದು ಏನೇನು ಪ್ರಾಬ್ಲಮ್ ಆಗುತ್ತೆ, ಬ್ರೈನ್ಗೆ, ಬಾಡಿಗೆ ಹೆಂಗೆ ಮಾಟ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಮತ್ತು ನಮ್ಮ ಮನೆ ನಾವು ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಶರೀರಕ್ಕೆ ನಾವು ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತಾಂತ್ರಿಕ ಮತ್ತು ಮಾಂತ್ರಿಕ ದೀಕ್ಷೆಯನ್ನು ನಾನು ಶಾಸ್ತ್ರೋಕ್ತವಾಗಿ ಕೊಡ್ತಾ ಇದ್ದೀನಿ. ಮತ್ತು ಅಥರ್ವಣ ವೇದ ಮತ್ತು ಮಾಡರ್ನ್ ಸೈನ್ಸ್ ಅಂದರೆ ಹ್ಯೂಮನ್ ಎನಾಟಮಿ ಮತ್ತು ಫಿಸಿಯಾಲಜಿನ ಎರಡೂ ಮರ್ಜ್ ಮಾಡಿ ನಾನು ಈ ಕೋರ್ಸನ್ನು ರೆಡಿ ಮಾಡಿದ್ದೀನಿ. ಮಾಡಿ ಪ್ರತಿಯೊಬ್ಬರು ಕೂಡ ಇದನ್ನು ಏನೇ ರೋಗ ಬರಲಿ ಮನೆಯಲ್ಲಿ, ಅದೆಂಥ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡ್ಕೋಬೋದು. ಒಂದು ವಿಶೇಷ ಏನಂದರೆ ಈ ಮಾಟಮಂತ್ರದಿಂದ ಬಂದಿರೋ ರೋಗಗಳನ್ನು ಯಾವ ಡಾಕ್ಟ್ರು ಕ್ಯೂರ್ ಮಾಡೋಕ್ಕಾಗಲ್ಲ. ಅದರಿಂದ ಮಾಟಮಂತ್ರದಿಂದ ಬಂದಿರೋ ರೋಗಗಳಿಗೆ ಅದರಿಂದಲೇ ತೆಗಿಬೇಕು ನಾವು. ಅದರಿಂದ ಈ ಒಂದು ವಿದ್ಯೆ ಕಲಿತ್ರೆ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಏನಂತ ಕಲ್ತ್ಕೊಂಡ್ರೆ ನಮ್ಮ ಮನೇಲಿ ನಾವು ಸೇಫ್ ಆಗ್ಬೋದು, ನಮ್ಮ ಮನೆಗೂ ಸೇಫ್ ಮಾಡ್ಕೋಬೋದು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಇದನ್ನು ಕಲಿಸ್ಬೋದು. ಅದರಿಂದ ಈ ಒಂದು ವಿಶೇಷವಾದ ವಿದ್ಯೆ ಎಲ್ಲೂ ಹೇಳ್ಕೊಡಲ್ಲ, ಯಾವ ಯೂನಿವರ್ಸಿಟಿ, ಸ್ಕೂಲು, ಕಾಲೇಜಲ್ಲಿ. ನಾನು ಇದನ್ನು ಮಂತ್ರ ದೀಕ್ಷೆ, ತಂತ್ರ ದೀಕ್ಷೆ, ಮುದ್ರಾ ದೀಕ್ಷೆ ಈ 3 ದೀಕ್ಷೆಗಳನ್ನು ಕೊಟ್ಟು ಕಲಿಸ್ತಾ ಇದ್ದೀನಿ. ಮತ್ತು ಮರ್ಮ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಪಾಯಿಂಟ್ಸಲ್ಲಿ ನಮ್ಮ ಪೂರ್ವಜನ್ಮದ ಶಾಪಗಳು, ಪಾಪಗಳು, ನಮ್ಮ ವಂಶಕ್ಕೆ ಬಂದಂಥ ಶಾಪಗಳು, ಪಾಪಗಳು, ಮತ್ತು ನಮಗೀಗ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಮಾಡುವಂಥ ದೋಷಗಳು, ಭೂತ, ಪ್ರೇತ, ಪಿಶಾಚಿಗಳ ಬಾಧೆಗಳು, ಇವೆಲ್ಲ ಮರ್ಮ ಪಾಯಿಂಟ್ಸಲ್ಲೇ ಬಂದು ಸೇರ್ಕೊಳ್ಳೋದು, ಇನ್ನೆಲ್ಲೂ ಸೇರಲ್ಲ. ಆ ಮರ್ಮ ಪಾಯಿಂಟ್ಸ್ ಎಲ್ಲಿವೆ ಪತ್ತೆ ಹಚ್ಚೋದು ಹೇಗೆ, ಅದನ್ನು ತೆಗೆದುಹಾಕೋದು ಹೇಗೆ ಅನ್ನೋದು ಒಳ್ಳೆ ವಿಶೇಷವಾದ ವಿದ್ಯೆಯನ್ನು ನಾನು ಇದಕ್ಕೆ ಕಲಿಸ್ತಾ ಇದ್ದೀನಿ. ಮತ್ತು ಇಂಥವರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದು ಹೇಗೆ, ಹುಣ್ಣಿಮೆಯಲ್ಲಿ ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ ಹೆಂಗಾಗುತ್ತೆ, ಅಮಾವಾಸ್ಯೆಯಲ್ಲಿ ಮಾಡಿದರೆ ಬ್ಲ್ಯಾಕ್ ಮ್ಯಾಜಿಕ್ ಹೆಂಗಾಗ್ತದೆ, ಇದನ್ನೆಲ್ಲ ಭಾಳ ಕುಲಂಕುಷವಾಗಿ 3 ದಿನ ವರ್ಕ್ಶಾಪನ್ನು ನಾನು ಈ ಸಲ ಧಾರವಾಡದಲ್ಲಿ ಮಾಡ್ತಾ ಇದ್ದೀನಿ. ಕೇವಲ 100 ಜನಕ್ಕೆ ಮಾತ್ರ ಇದನ್ನು ಕಲಿಸ್ತಾ ಇದ್ದೀನಿ. 100 ಜನಕ್ಕೆ ದೀಕ್ಷೆ ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂಥವ್ರು ಭಾಗವಹಿಸ್ಬೋದು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಮಕ್ಕಳಿಂದ ಆಗುವಂತಹ ಸಾಲ ಬಾಧೆಯಿಂದ ಪೋಷಕರು ಇದಕ್ಕೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕ್ಲಾಸಸ್ ನಡೀತಾ ಇದೆ. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಬರುತ್ತೆ, ಜೊತೆಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.